ಹೈಕಮಾಂಡ್ ಹೇಳಿದ್ರೆ ನಾನು ಸಚಿವ ಸ್ಥಾನ ತ್ಯಾಗ ಮಾಡೋದಕ್ಕೂ ಕೂಡ ಸಿದ್ಧ. ಎರಡನೇ ತಲೆಮಾರಿನ ನಾಯಕರಿಗೆ ಅವಕಾಶ ಸಿಗಬೇಕು. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಹೈಕಮಾಂಡ್ ಏನಾದರೂ ಹೇಳಿದ್ರೆ ನಾನು ಸಚಿವ ಸ್ಥಾನ ತ್ಯಾಗ ಮಾಡೋದಕ್ಕೂ ಕೂಡ ಸಿದ್ಧನಿದ್ದೇನೆ. ಯಾಕಂದ್ರೆ ಎರಡನೇ ತಲೆಮಾರಿನ ನಾಯಕರಿಗೂ ಕೂಡ ಸಚಿವ ಸ್ಥಾನ ಸಿಗಬೇಕು, ಅವಕಾಶ ಸಿಗಬೇಕು. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಸಂಪುಟ ಪುನರ್ರಚನೆ ಚರ್ಚೆಯ ಬೆನ್ನಲ್ಲೇ ಅವರ ಸ್ಫೋಟಕ ಹೇಳಿಕೆ ಇದು. ಹೈಕಮಾಂಡ್ ಈ ಬಗ್ಗೆ ತೀರ್ಮಾನ ತೆಗೆದುಕೊಂಡ್ರೆ ಖಂಡಿತ ನಾನು ಸ್ವಾಗತ ಮಾಡ್ತೀನಿ ಅಂತ ಹೇಳಿದ್ದಾರೆ ಕೆಎಚ್ ಮುನಿಯಪ್ಪ ಅವರು. ನೋಡಿ, ಬಿಪಿಎಲ್ ಕಾರ್ಡು ರದ್ದತಿ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಪರಿಹಾರಕ್ಕೆ 1 ವಾರ ಡೆಡ್ಲೈನ್ ಕೊಟ್ಟಿದ್ದೇವೆ. 1 ವಾರದ ಒಳಗಡೆ ಎಲ್ಲ ಗೊಂದಲಗಳು ಕೂಡ ಬಗೆಹರಿದಿದೆ. ಎಲ್ಲ ಬಿಪಿಎಲ್ ಕಾರ್ಡುಗಳು ರಿಸ್ಟೋರ್ ಆಗಿದೆ. ಅಕ್ಕಿ, ಚಿಕಿತ್ಸೆ ಸೇರಿ ಎಲ್ಲ ಸೌಲಭ್ಯಗಳನ್ನ ಪಡೆಯಬಹುದು. ಸಮಸ್ಯೆ ಆಗಿದ್ರೆ ಸ್ಥಳೀಯ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಅಂತ ಹೇಳಿದ್ದಾರೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು. ನೋಡಿ, ಹೈಕಮಾಂಡ್ ಏನಾದರೂ ಸೂಚನೆ ಕೊಟ್ರೆ ಸಚಿವ ಸ್ಥಾನ ತ್ಯಾಗ ಮಾಡೋದಕ್ಕೆ ಸಿದ್ಧ ಅಂತನೂ ಕೂಡ ಹೇಳಿದ್ದಾರೆ. ಅದರ ಜೊತೆಗೆ ಬಿಪಿಎಲ್ ಕಾರ್ಡು ರದ್ದು ವಿಚಾರ ಏನು ದೊಡ್ಡ ಮಟ್ಟದಲ್ಲಿ ಗೊಂದಲ ಆಗಿತ್ತು, ಆ ಗೊಂದಲಕ್ಕೂ ಕೂಡ ಸ್ಪಷ್ಟನೆ ಕೊಡುವಂತಹ ಕೆಲಸ ಮಾಡಿದ್ದಾರೆ. ಈ ಬಗ್ಗೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ರೂಪೇಶ್ ಎಕ್ಸ್ಕ್ಲೂಸಿವ್ ಆಗಿ ಚಿಟ್ಚಾಟ್ ನಡೆಸಿದ್ದಾರೆ. ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಮುನಿಯಪ್ಪ ಅವರು, ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಬಿಪಿಎಲ್ ಕಾರ್ಡ್ ರದ್ದತಿ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಆಗಿತ್ತು. ಅದಾದ ಬಳಿಕವಾಗಿ ಆಹಾರ ಸಚಿವ ಮುನಿಯಪ್ಪರೊಂದು ಸೂಚನೆಯನ್ನು ಕೊಟ್ಟರು. 1 ವಾರದೊಳಗಡೆ ಏನೇ ಸಮಸ್ಯೆ ಆಗಿದ್ರು ಕೂಡ ಬಗೆಹರಿಸ್ತೀನಿ ಅಂತೇಳಿ ಹೇಳಿದ್ರು. 1 ವಾರದ ಡೆಡ್ಲೈನ್ ಮುಗಿದಿದೆ, ಹೀಗಾಗಿ ಎಷ್ಟೆಲ್ಲ ಸುಧಾರಣೆ ಆಗಿದೆ ಅಂತೇಳಿ. ಸರ್, ಬಿಪಿಎಲ್ ಕಾರ್ಡ್ ರದ್ದತಿ ಸಾಕಷ್ಟು ಚರ್ಚೆ ಆಗಿತ್ತು, ವಿಪಕ್ಷಗಳು ಕೂಡ ಕಿರಿಕಾರದು, ನೀವು ಎಲ್ಲನೂ ಕೂಡ ರಿಸ್ಟೋರ್ ಮಾಡ್ತೀವಿ ಅಂತ ಹೇಳಿದ್ರಿ. ಎಷ್ಟು ಮಟ್ಟಿಗೆ ಪ್ರಗತಿ ಕಾಣ್ತಾ ಇದೆ ಸರ್? ಸದ್ಯದ ಸ್ಥಿತಿಗಳು ಯಾವ ರೀತಿ ಆಗಿದೆ? ನಾನು ಹೇಳಿದಂಥ 1 ವಾರದಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳು ಶಿಸ್ತಿನಿಂದ ಕೆಲಸ ಮಾಡಿದ್ದಾರೆ, ಹೆಸರು ತಂದಿದ್ದಾರೆ ಇಲಾಖೆಗೆ, ಹಾಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತು 1 ದಿನ ಮೊದಲೇ ಎಲ್ಲ ಕೂಡ ಬಿಪಿಎಲ್ ಕಾರ್ಡ್ನವರು ಆ PDS ಡಿಪೋಗೆ ಹೋಗಿ ಅಕ್ಕಿ ತಗೋಬೋದು. ಅದನ್ನು ಏನು 28ನೇ ತಾರೀಕು ಅಂತ ಹೇಳಿದ್ದೀನಿ, ಇವತ್ತಿನಿಂದ ಚಾಲೂ ಇರ್ತದೆ. ಅವರೆಲ್ಲ ತಗೊಬೋದು, ಯಾವ ಥರವಾದ ಅಡಚಣೆ ಇಲ್ಲ. ಹಳೆ ಕಾರ್ಡ್ನೇ ತಗೊಂಡೋಗಿ ಅವ್ರ ಅಕ್ಕಿ ತಗೋಬೋದು. ಸರ್, ಈಗ ಕೆಲವೊಂದಿಷ್ಟು ಜನಕ್ಕೆ ಒಂದೊಂದಿಷ್ಟು ಚಿಕ್ಕ ತಪ್ಪಿನಿಂದ ಇನ್ನೂ ಕೂಡ ಸಿಕ್ಕದೇ ಇರ್ಬೋದು. ಅವರೆಲ್ಲರೂ ಕೂಡ ಯಾವ ರೀತಿಯಾಗಿ ಹೇಳ್ತೀರಿ ಸರ್? ಏನು ಮಾಡಬೇಕು ಅವ್ರಿಗೆ ಫಸ್ಟ್ ಸ್ಟೆಪ್ ಅಂತ? ಯಾರಿಗಾದರೂ ಸಿಕ್ಕಿಲ್ಲ ಅಂದರೆ ನಮ್ಮ ಇಲಾಖೆ ಅಧಿಕಾರಿಗಳು ತಾಲೂಕು ಮಟ್ಟದಲ್ಲಿರ್ತಾರೆ, ಜಿಲ್ಲಾ ಮಟ್ಟದಲ್ಲಿರ್ತಾರೆ, ಅವ್ರನ್ನ ಅಪ್ರೋಚ್ ಮಾಡಲಿ, ತಕ್ಷಣ ಮಾಡಿಕೊಡ್ತಾರೆ. ಸರ್, ಈಗ CM ಸಿದ್ದರಾಮಯ್ಯ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ, ಯಾರೇ ಬರಲಿ ತಕ್ಷಣ BPL ಕಾರ್ಡ್ ಅವ್ರಿಗೆ ಕೊಡಬೇಕು ಅಂತ ಹೇಳಿದ್ದೇನೆ. ಸರ್, CM ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾ ಇದ್ದಾರೆ, ಸಂಪುಟ ಪುನರಚನೆ ಆಗುತ್ತೆ ಅಂತ ಹೇಳಾಗ್ತಾ ಇದೆ. ಸರ್, ಈ ಸಂದರ್ಭದಲ್ಲಿ ಏನು ಹೇಳ್ತೀರಿ ಸರ್? ಅವರು CWC ಮೀಟಿಂಗ್ ಇದೆ ನಾಳೆ, ಅಧ್ಯಕ್ಷರು ಹೋಗ್ತಾರೆ, ಮುಖ್ಯಮಂತ್ರಿಗಳು ಹೋಗ್ತಾರೆ, ಅಷ್ಟು ಮಾತ್ರ ಗೊತ್ತಿದೆ ನನಗೆ. ಸರ್, ಈಗ ಮೊದಲೇ ನೀವು ಹೇಳಿದ್ರಿ, ಯಾಕಂದರೆ ಮುಂದಿನ ತಲೆಮಾರು ಕೂಡ ಸಂಪುಟ ಸ್ಥಾನ ಸಿಗಬೇಕು ಅಂತೇಳಿ. ಹೀಗಾಗಿ ಸರ್, ನೀವು ಹೈಕಮಾಂಡ್ ಸೂಚನೆ ಕೊಟ್ಟರೆ ತ್ಯಾಗ ಮಾಡಲಿಕ್ಕೆ ನೀವು ಸಿದ್ಧರಿದ್ದೀರಾ ಸರ್? ಇವಾಗಲೂ ಆಗ್ಬೋದು. ಹೈಕಮಾಂಡ್ ತೀರ್ಮಾನಬದ್ಧವಾಗಿದೆ, ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸೆಕೆಂಡ್ ಲೈನ್ ಲೀಡರ್ಸ್ಗೂ ಅವಕಾಶ ಆಗಬೇಕು ಅನ್ನೋ ಅಭಿಪ್ರಾಯದಲ್ಲಿ ನಾನು ಹೇಳಿದ್ದೇನೆ. ಒಂದು ವೇಳೆ ಹೈಕಮಾಂಡ್ ಅಂಥದ್ದು ಮಾಡಿದರೆ ಸ್ವಾಗತ ಮಾಡ್ತೇನೆ. ಸರ್, 7-8 ಜನ ಹಿರಿಯ ಸಚಿವರುಗಳಿಗೆ ಕೋಕ್ ಕೊಡ್ಬೋದು ಅನ್ನೋಂಥ ಪ್ರಸ್ತಾಪ ಕೂಡ ಸರ್ ಈಗ ಸಜ್ಜೆ ಆಗ್ತಾ ಇದೆ. ಈಗ ಅದು ಅಧ್ಯಕ್ಷರ ತೀರ್ಮಾನ, ಅಧ್ಯಕ್ಷರು ಏನು ಹೇಳ್ತಾರೆ ಅದನ್ನು ಕೇಳೋಣ. ಸರ್, KPCC ಅಧ್ಯಕ್ಷರ ಬದಲಾವಣೆ ಕೂಡ ಚರ್ಚೆ ಆಗ್ತಾ ಇದೆ ಸರ್, ನೀವೇನಾದರೂ ಆಕಾಂಕ್ಷಿನ ಸರ್ ಅಂತ? ಎಲ್ಲ ಹೈಕಮಾಂಡ್ಗೆ ಬಿಟ್ಟಿದ್ದು. ಓಕೆ, ಇದಿಷ್ಟು ಹಿರಿಯ ಸಚಿವ KH ಮುನಿಯಪ್ಪನವರ ಮಾತುಗಳು. ಕ್ಯಾಮ್ರಾಮನ್ ಜಯರಾಮ್ ಜೊತೆ ರೂಪೇಶ್ ಬೈಂದೂರು, ಪವರ್ TV, ಬೆಂಗಳೂರು.